ಅಲ್ಟಿಮೇಟ್ ಸಿನಿಮಾದಲ್ಲಿ ನಮ್ಮ ಕಪ್ಪರಾಯನ ಪಾತ್ರ ಅಂದರೆ ತುಂಬ ಅಮೋಘವಾಗಿ ಮತ್ತು ಅದ್ಭುತವಾಗಿ ಪಾತ್ರ ನಿರ್ಬೋದು. ಯಾಕೆಂದರೆ 3 ಜನ ಸ್ನೇಹಿತರು ಸೇರಿಕೊಂಡು ಮಾಡೋದ ತರಲೆ ಮತ್ತು ಚೇಷ್ಟೆಗಳು ಮತ್ತು ಹಳ್ಳಿ ಸೊಗಡಿನ ಸರ್ಕಾರಿ ಶಾಲೆಯಲ್ಲಿ ನಡೆಯುವಂಥ ಒಂದು ಅದ್ಭುತವಾದ ಮನೋಜ್ಞವಾದ ಚಿತ್ರ ಅದು ಅಲ್ಟಿಮೇಟ್ ಸಿನಿಮಾ. ಇಂದು ಅಲ್ಟಿಮೇಟ್ ಸಿನಿಮಾದ ಕಪ್ಪರಾಯ ಇನ್ನಿಲ್ಲ ಅಂತಲೇ ಹೇಳ್ಬೋದು. ಆಗ ನಿಜಕ್ಕೂ ಆಗಿದ್ದು ಏನಂತ ನೋಡೋಣ ಬನ್ನಿ. ಅದಕ್ಕೂ ನಮ್ಮ ಚಾನಲ್ಸ್ ಕೂಡ ಸಬ್ಸ್ಕ್ರೈಬ್ ಮಾಡಿ. ರವಿಚಂದ್ರನ್ ಜೊತೆ ಅಭಿನಯಿಸಿ 1995 ಬಂದಂಥ ಅಲ್ಟಿಮೇಟ್ ಸಿನಿಮಾ ಇಂದಿಯೂ ಕೂಡ ಲೆಜೆಂಡ್ ಸಿನಿಮಾ ಅಂತ ಕೂಡ ಹೇಳ್ಬೋದು. ಅಂದಿನ ಕಾಲದಲ್ಲಿ 1 ವರ್ಷಗಳ ಕಾಲ ಕೆಲವೊಂದು ಥಿಯೇಟರ್ಗಳಲ್ಲಿ ಅದು ಓಡಿತ್ತು. ಇನ್ನು ಹೀಗೆ ಇರಬೇಕಾದ್ರೆ ಕಪ್ಪರಾಯ ಎಲ್ಲಿ ಕಂಡುಬರೋದು, ಇಲ್ಲಿ ಊರಂಥ ಹುಡುಕಾಟ ಸಿಗ್ತಾ ಗೊತ್ತಾಗಿದ್ದು. ಉತ್ತರ ಕರ್ನಾಟಕದ ಬೆಳಗಾವಿ ಜಿಲ್ಲೆಯಲ್ಲಿ ಒಂದು ಸಣ್ಣ ಒಂದು ಹಳ್ಳಿಯಲ್ಲಿ ಕುಗ್ರಾಮದಲ್ಲಿ ಇಂದು ವಾಸವಾಗಿದ್ದಾರೆ. ಒಂದು 2-3 ಎಕರೆ ಜಮೀನನ್ನು ಮಾಡಿಕೊಂಡು ಆ ಜಮೀನನ್ನು ನೋಡಿಕೊಂಡು ರೈತನಾಗಿದ್ದಾರೆ. ಇತ್ತೀಚೆಗೆ ಒಂದು 5 ವರ್ಷಗಳ ಹಿಂದೆ ಮದುವೆನೂ ಸಹ ಆದರು. ಈಗ ಅವರಿಗೆ ಒಂದು ಮಗನೂ ಕೂಡ ಇದೆ. ಇನ್ನು ಕಪ್ಪರಾಯ ತುಂಬಾ ಅದ್ಭುತವಾದಂಥ ಕಲಾವಿದ ಅಂತಲೂ ಕೂಡ ಹೇಳ್ಬೋದು. ಇಂದಿಯೂ ಕೂಡ ಕಪ್ಪರಾಯ ನಮ್ಮ ಮರೆದಿರೋಂಥ ಯಾರೂ ಕೂಡ ವ್ಯಕ್ತಿಗಳಿಲ್ಲ. 90s ಕಿಡ್ಗಳಿಗಂತೂ ನಮ್ಮ ಕಪ್ಪರಾಯ ಅಂದರೆ ಎಲ್ಲರಿಗೂ ಕೂಡ ಚಿರಪರಿಚಿತ. ಇಂದು ಸಮಾಜಮುಖಿ ಸೇವೆ, ಅನಾಥಾಶ್ರಮಗಳ ಸೇವೆಯನ್ನು ಮಾಡಿಕೊಂಡು ಒಂದು ಚಿಕ್ಕದಾಗಿ ಬಡಸ್ತನದಿಂದ ಬದುಕ್ತಿದ್ದಾರೆ ನಮ್ಮ